ಮಿತ್ರರೇ ನಮಸ್ಕಾರ. ಮಿತ್ರರೇ, ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಹೀನಾಯವಾಗಿ ಸೋತು ಹೋಗಿದ್ದಾರೆ. ಕೇಜ್ರಿವಾಲ್ ಸೋಲ್ತಾರೆ ಅಂತ ಬಹುತೇಕ INDIA ಕೂಟದ ನಾಯಕರೇ ಅಂದುಕೊಂಡಿರಲಿಲ್ಲ. ಕೇಜ್ರಿವಾಲ್ ಈಸಿಯಾಗಿ ಗೆಲ್ತಾರೆ, ಅವರಿಗೆ ಅಂದ್ರೆ ಅವರು ಕಳೆದ 2 ಚುನಾವಣೆಯನ್ನ ಬಹಳ ಅದ್ಭುತವಾಗಿ ದೆಹಲಿಯಲ್ಲಿ ಗೆದ್ದು ಬಿಟ್ಟಿದ್ದಾರೆ, ಹೀಗಾಗಿ ಮತ್ತೆ ಕೇಜ್ರಿವಾಲ್ ಅಧಿಕಾರಕ್ಕೆ ಬರ್ತಾರೆ ಅಂತ INDIA ಕೂಟದ ಬಹುತೇಕ ನಾಯಕರು ಅಂದುಕೊಂಡಿದ್ರು. ಹೀಗಾಗಿ ಅಖಿಲೇಶ್ ಯಾದವ್ ಕೂಡ ಕಾಂಗ್ರೆಸ್ ಅನ್ನ ಬದಿಗೊತ್ತಿ ಅರವಿಂದ್ ಕೇಜ್ರಿವಾಲ್ ಜೊತೆಗೆ ಕೈ ಜೋಡಿಸಿದ್ರು. ಮಮತಾ ಬ್ಯಾನರ್ಜಿಯು ಕೂಡ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಬೆಂಬಲವನ್ನು ಘೋಷಿಸಿದ್ರು. ಅಂದ್ರೆ ಅಷ್ಟರ ಮಟ್ಟಿಗೆ ಅರವಿಂದ್ ಕೇಜ್ರಿವಾಲ್ ಮೇಲೆ ನಂಬಿಕೆ ಇತ್ತು. ಆದ್ರೆ ಕೇಜ್ರಿವಾಲ್ ಈಗ ಹೀನಾಯವಾಗಿ ಸೋತು ಹೋಗಿದ್ದಾರೆ. ಮಿತ್ರರೇ, ಈ ಸೋಲಿದೆಯಲ್ಲ, ಈಗ ಇಡೀ INDIA ಕೂಟದಲ್ಲಿ ಒಂದು ಬಿರುಗಾಳಿಯನ್ನ ಎಬ್ಬಿಸಿದೆ. ಎಲ್ಲರಿಗೂ ಆತಂಕ ಸೃಷ್ಟಿಯಾಗಿದೆ. ಒಂದು ಕಡೆ ಬಿಹಾರದಲ್ಲಿ ಈಗ ಮುಂದಿನ ಚುನಾವಣೆಯ ಬಗ್ಗೆ ಚರ್ಚೆ ಶುರುವಾಗಿದೆ. RJD ಯೋಚನೆ ಮಾಡ್ತಾ ಇದೆ ಮುಂದೆ ಹೇಗೆ ಇಲ್ಲಿ ಚುನಾವಣೆಯನ್ನ ಎದುರಿಸೋದು. ಅದಕ್ಕೆ RJD ಅವರು ಹೇಳ್ತಾ ಇದ್ದಾರೆ, ಬಿಜೆಪಿಯ ಬೇರೆಲ್ಲಾ ಕಡೆ ನಡೆದಂತಹ ಮಾಡೆಲ್ ಬಿಹಾರದಲ್ಲಿ ನಡೆಯೋದಿಲ್ಲ, ಇದು ಬಿಹಾರ, ಬಿಜೆಪಿಯ ತಂತ್ರಗಾರಿಕೆ ಇಲ್ಲೆಲ್ಲ ವರ್ಕೌಟ್ ಆಗೋದಿಲ್ಲ ಅಂತ ಅವರು ಹೆದರ್ಕೊಂಡೇ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಅತ್ತ ಕಡೆಯಲ್ಲಿ ಪಶ್ಚಿಮ ಬಂಗಾಳದಲ್ಲೂ ಕೂಡ ಮಮತಾ ಬ್ಯಾನರ್ಜಿ ದಿಢೀರ್ ಅಂತ ಒಂದು ಮೀಟಿಂಗ್ ಮಾಡಿದ್ದಾರೆ. ತನ್ನ ಕಾರ್ಯಕರ್ತರನ್ನ, ತನ್ನ MLAಗಳನ್ನ ಹಿಡಿದಿಟ್ಟುಕೊಳ್ಳುವ ಸಲುವಾಗಿ. ಅಂದ್ರೆ ಅವ್ರಿಗೆ ಭಯ ಆವರಿಸಬಾರ್ದಲ್ಲ, ಮುಂದೆ ಇಲ್ಲೂ ಕೂಡ ಚುನಾವಣೆ ಇದೆ, ಇಲ್ಲೂ ಬಿಜೆಪಿ ಏನಾದರೂ ತಂತ್ರಗಾರಿಕೆ ಮಾಡಿಬಿಟ್ಟು ಗೆದ್ದು ಬಿಡುತ್ತಾ, ಈ ಒಂದು ಆತಂಕ ಕಾರ್ಯಕರ್ತರಿಗೂ ಬರಬಾರ್ದು, ಜೊತೆಗೆ MLAಗಳಿಗೂ ಬರಬಾರ್ದು. ಅದಕ್ಕೋಸ್ಕರವಾಗಿ ಮಮತಾ ಬ್ಯಾನರ್ಜಿ ಒಂದು ತುರ್ತಾಗಿ ಮೀಟಿಂಗ್ ಮಾಡಿದ್ದಾರೆ. ಜೊತೆಗೆ ಅವರೊಂದು ದೊಡ್ಡ ಘೋಷಣೆಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ ನಂಬಿಕೆಗೆ ಅರ್ಹತೆಯನ್ನೇ ಹೊಂದಿಲ್ಲ, ಹೀಗಾಗಿ ಪಶ್ಚಿಮ ಬಂಗಾಳದಲ್ಲೂ ಕೂಡ ತೃಣಮೂಲ ಕಾಂಗ್ರೆಸ್ ಏಕಾಂಗಿಯಾಗಿ ಚುನಾವಣೆಯನ್ನು ಎದುರಿಸುತ್ತೆ, ನಾವು ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡಿಕೊಳ್ಳೋದಿಲ್ಲ ಅಂತೇಳಿ ಮಮತಾ ಬ್ಯಾನರ್ಜಿ ಘೋಷಣೆ ಮಾಡಿದ್ದಾರೆ. ಮಿತ್ರರೇ, ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಇರುವಂತಹದ್ದು ಮುಂದಿನ ವರ್ಷ, ಇನ್ನೂ 1 ವರ್ಷ ಕಾಲಾವಕಾಶ ಇದೆ. ಆದರೆ ಮಮತಾ ಬ್ಯಾನರ್ಜಿಗೆ ಈಗಲೇ ಆತಂಕ ಶುರುವಾಗಿದೆ. ದೆಹಲಿಯ ರಿಸಲ್ಟ್ ಅಂತ ಭಯವನ್ನ ಹುಟ್ಟಿಸಿದೆ. ಇನ್ನೊಂದು ಕಡೆಯಲ್ಲಿ ಮಿತ್ರರೇ, ಬಿಜೆಪಿ ನೆಕ್ಸ್ಟ್ ಟಾರ್ಗೆಟ್ ಇಟ್ಕೊಂಡಿರುವಂತಹದ್ದೇ ಪಶ್ಚಿಮ ಬಂಗಾಳವನ್ನ. ಬಿಹಾರದಲ್ಲಿ ಇದೇ ವರ್ಷ ಚುನಾವಣೆ ನಡೆಯುತ್ತೆ. ಬಿಜೆಪಿಗೆ ಅದೇನು ಅಷ್ಟು ಸೀರಿಯಸ್ ಇಲ್ಲ, ಯಾಕೆಂದ್ರೆ ಅಲ್ಲಿ ನಮಗೆ ಕೇಡರ್ ಇದೆ, ಪಕ್ಷಕ್ಕೆ ಬಹಳ ಸ್ಟ್ರೆಂತ್ ಇದೆ, ಹೀಗಾಗಿ ಬಿಹಾರ ಚುನಾವಣೆಯನ್ನ ನಾವು ಈಸಿಯಾಗಿ ಎದುರಿಸ್ತೀವಿ. ಆದ್ರೆ ಪಶ್ಚಿಮ ಬಂಗಾಳದ ಕತೆ ಏನು, ಇದು ಬಿಜೆಪಿಯ ಚಿಂತೆಯ ವಿಷಯವಾಗಿದೆ. ಅವರು ಈಗಾಗಲೇ ಅದಕ್ಕೆ ವರ್ಕೌಟ್ ಮಾಡೋದಕ್ಕೂ ಕೂಡ ಶುರು ಮಾಡಿದ್ದಾರೆ. ಇದು ಮಮತಾ ಬ್ಯಾನರ್ಜಿ ಅವರಿಗೆ ಸ್ವಲ್ಪ ಭಯ ಹುಟ್ಟಿಸಿದೆ. ಮಿತ್ರರೇ, ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ ಅನ್ನು ದೂರ ಇಡುತ್ತಿರೋದು ಯಾಕೆ? ಮುಂದಿನ ದಿನಗಳಲ್ಲಿ INDIA ಕೂಟ ಅಸ್ತಿತ್ವದಲ್ಲಿರುತ್ತಾ? ಕಾಂಗ್ರೆಸ್ ಅನ್ನು ಯಾಕೆ ಎಲ್ಲರೂ ದೂರ್ತಾ ಇದ್ದಾರೆ? ದೆಹಲಿಯ ವಿಚಾರದಲ್ಲಿ ಕಾಂಗ್ರೆಸ್ ಅನ್ನ ವಿಲನ್ ರೀತಿಯಲ್ಲಿ ಯಾಕೆ ನೋಡ್ತಾ ಇದ್ದಾರೆ? ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಏನ್ ತಂತ್ರಗಾರಿಕೆ ಮಾಡಿಕೊಂಡಿದೆ? ಅಲ್ಲಿ ಬಿಜೆಪಿ ಗೆಲ್ಲುವಂತಹ ಸಾಧ್ಯತೆಗಳು ಎಷ್ಟಿದೆ? ಇದಿಷ್ಟು ಮಾತ್ರ ಅಲ್ಲ, ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಗೆ ಗೆಲ್ಲುವಂತಹ ಅನಿವಾರ್ಯತೆ ಎಷ್ಟಿದೆ? ಇದೆಲ್ಲವುದನ್ನ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸದ್ಯ ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಸೋತ್ ಹೋದ್ರಲ್ಲ, ಈಗ ವಿಪಕ್ಷಗಳೇನು ಹೇಳ್ತಾ ಇದಾವೆ? ಕಾಂಗ್ರೆಸ್ ಅರವಿಂದ್ ಕೇಜ್ರಿವಾಲ್ ಅವರನ್ನ ಸೋಲಿಸ್ಬಿಟ್ಟಿದೆ. ಕಾಂಗ್ರೆಸ್ ಏನಾದರೂ ಸಾಥ್ ಕೊಟ್ಟಿದ್ದೇ ಆಗಿದ್ರೆ ರಿಸಲ್ಟ್ ಬೇರೆಯದೇ ಬರ್ತಾ ಇತ್ತು. ಇಲ್ಲಿ ಕಾಂಗ್ರೆಸ್ಸೇ ಬಿಜೆಪಿಯನ್ನ ಗೆಲ್ಲಿಸಿದ್ದು, ಹೀಗಂತ ಹೊಸದೊಂದು ಕಥೆಯನ್ನ ಕಟ್ಟೋದಕ್ಕೆ ಶುರು ಮಾಡಿದ್ದಾರೆ. ಮಿತ್ರರೇ, ಇದ್ರ ಬಗ್ಗೆ ಚಿಕ್ಕದಾಗಿ ಹೇಳ್ಬಿಟ್ಟು ನಾನು ಪಶ್ಚಿಮ ಬಂಗಾಳದ ವಿಚಾರಕ್ಕೆ ಹೋಗ್ತೀನಿ. ಈಗ ಕಾಂಗ್ರೆಸ್ ಅನ್ನು ಇವರೆಲ್ಲರೂ ಸೇರ್ಕೊಂಡು ದೂರ್ತಾ ಇದಾರಲ್ಲ ಮಿತ್ರರೇ, ಇದು ಕೂಡ ಒಂದು ಗಿಮಿಕ್. ಯಾಕೆ ಗೊತ್ತಾ? ಕಾಂಗ್ರೆಸ್ ಏನಾದರೂ ಆಮ್ ಆದ್ಮಿಯ ಜೊತೆಗೆ ಇದ್ದಿದ್ದೇ ಆಗಿದ್ರೆ ಆಮ್ ಆದ್ಮಿ ಪಕ್ಷ ಗೆಲ್ತಾ ಇತ್ತು, INDIA ಕೂಟದ ಗೆಲುವು ಆಗ್ತಾ ಇತ್ತು. ನಮ್ಮಲ್ಲಿ ಸ್ವಲ್ಪ ವಿರೋಧ ಇದ್ದ ಕಾರಣದಿಂದಾಗಿ ಬಿಜೆಪಿ ಗೆದ್ದು ಬಿಡ್ತು, ಇಲ್ಲದೆ ಹೋದ್ರೆ ಬಿಜೆಪಿ ಗೆಲ್ತಿತ್ತಂದ್ರಿ ಹೀಗಂತ ಬಿಂಬಿಸುವಂತಹ ಪ್ರಯತ್ನ. ನಾವು ಸೋತಿದ್ದೀವಿ, ಅದಕ್ಕೆ ಕಾರಣ ನಾವೇ, ಜನರಲ್ಲ. ಜನ ನಮ್ಮ ಪರವಾಗೇ ಇದ್ರು. ಈಗ ಬಿಜೆಪಿ ಗೆದ್ದಿದೆ, ಅದು ಗೆಲುವಲ್ಲ. ಬಿಜೆಪಿಯ ಪರವಾಗಿ ಜನ ಇರಲಿಲ್ಲ. ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷ ಒಗ್ಗಟ್ಟಾಗಿದ್ರೆ ಬಿಜೆಪಿ ಗೆಲ್ತಾ ಇರಲಿಲ್ಲ. ಹೀಗೆ ಜನರನ್ನ ಕನ್ಫ್ಯೂಸ್ ಮಾಡುವಂತಹ ಒಂದು ಪ್ರಯತ್ನ, ಜನರಿಗೆ ಭ್ರಾಂತಿ ಮೂಡಿಸುವಂತಹ ಒಂದು ಪ್ರಯತ್ನ. ನಮಗೆ ಈಗಲೂ ಕೂಡ ಸಾಮರ್ಥ್ಯ ಇದೆ ಅಂತ ಅವರು ಪದೇ ಪದೇ ಹೇಳ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಹಾಗಾದ್ರೆ ನಿಜವಾಗ್ಲೂ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷ ದೆಹಲಿಯಲ್ಲಿ ಒಂದಾಗಿದ್ದೇ ಆಗಿದ್ರೆ ಬಿಜೆಪಿ ಗೆಲ್ತಾ ಇರಲಿಲ್ವಾ? ಅವರೇ ಗೆಲ್ತಿದ್ರಾ? ಇದನ್ನ ಲೆಕ್ಕ ಹಾಕಿ ನೋಡೋದಾದ್ರೆ ಇವರು ಖಂಡಿತವಾಗ್ಲೂ ಕೂಡ ಗೆಲ್ತಾ ಇರಲಿಲ್ಲ. ಇದೇ ಉತ್ತರ ಸಿಗುತ್ತೆ. ಅದು ಹೇಗೆ ಅಂತ ಹೇಳ್ತೀನಿ ಕೇಳಿ. ಈಗ ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷ 22 ಸೀಟುಗಳನ್ನು ಗೆದ್ದುಕೊಂಡಿದೆ, ಬಿಜೆಪಿ 48 ಗೆದ್ದಿದೆ. ಒಂದು ವೇಳೆ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷ ಒಟ್ಟಾಗಿ ಚುನಾವಣೆಯನ್ನು ಎದುರಿಸಿದ್ರು ಅಂತ ಅಂದುಕೊಳ್ಳಿ. ಆಗ ಆಮ್ ಆದ್ಮಿ ಪಕ್ಷದ ಸೀಟ್ಗಳು ಮತ್ತು ಕಾಂಗ್ರೆಸ್ನ ಸೀಟ್ಗಳು ಒಟ್ಟಿಗೆ ಸೇರಿ ಒಂದು 28-29 ಬರ್ತಾ ಇತ್ತು. ಅವರೇನು ಬಹುಮತವನ್ನು ಗಳಿಸ್ತಾ ಇರಲಿಲ್ಲ. ಇನ್ನೊಂದು ಕಡೆಯಲ್ಲಿ ಬಿಜೆಪಿಗೆ 48 ಸೀಟುಗಳು ಬಂದಿದೆ, ಅದೊಂದು 4-6 ಸೀಟುಗಳು ಕಡಿಮೆ ಆಗ್ತಾ ಇತ್ತು, ಅವರಿಗೆ ಬಹುಮತ ಬಂದೇ ಬರ್ತಾ ಇತ್ತು. ಈಗ INDIA ಕೂಟದ ನಾಯಕರ ಲಾಜಿಕ್ ಏನು ಕೇಳಿದ್ರೆ, ದೆಹಲಿಯಲ್ಲಿ ಕಾಂಗ್ರೆಸ್ ಪಕ್ಷ ಒಂದು 6% ವೋಟ್ ತೆಗೆದುಕೊಂಡಿದೆ, ಆಮ್ ಆದ್ಮಿ ಪಕ್ಷ 43.5% ವೋಟ್ ತೆಗೆದುಕೊಂಡಿದೆ. ಇಬ್ಬರದ್ದನ್ನು ಸೇರಿಸ್ಬಿಟ್ರೆ 50% ವೋಟ್ ಶೇರ್ ಆಗ್ಬಿಡ್ತಾ ಇತ್ತು. ಬಿಜೆಪಿ ಏನೇ ಸರ್ಕಸ್ ಮಾಡಿದ್ರೂ ಕೂಡ 45%ಗೆ ನಿಂತ್ಕೊಳ್ತಾ ಇದೆ. ಹೀಗಾಗಿ ಇಬ್ರು ಒಂದಾಗಿ ಹೋಗಿದ್ದೆ ಆದ್ರೆ ಬಿಜೆಪಿ ಸೋತೋಗ್ತಾ ಇತ್ತು ಅಂತ. ಇಲ್ಲೊಂದು ಸೂಕ್ಷ್ಮ ವಿಚಾರ ಇದೆ. ಅದೇನು ಕೇಳಿದ್ರೆ, ಈಗ ಕಾಂಗ್ರೆಸ್ಗೆ ವೋಟ್ ಹೋಗಿದೆಯಲ್ಲ 6.5%, ಅದು ಕೇಜ್ರಿವಾಲ್ ಅವರನ್ನ ವಿರೋಧಿಸುವಂತಹ ಮತಗಳು. ಅವರು ಯಾವ ಕಾರಣಕ್ಕೂ ಕೂಡ ಕೇಜ್ರಿವಾಲ್ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸುವಂತವರಲ್ಲ. ಅದೇ ಕಾರಣಕ್ಕೋಸ್ಕರವಾಗಿ ಅವರು ಕಾಂಗ್ರೆಸ್ಗೆ ವೋಟ್ ಹಾಕಿದ್ದಾರೆ. ಒಂದು ವೇಳೆ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷ ಒಂದಾಗಿ ಹೋಗಿದ್ದೆ ಆದ್ರೆ ಆ ವೋಟ್ಗಳು ಡಿವೈಡ್ ಆಗ್ತಾ ಇದ್ವು. ಅದರಲ್ಲಿ ಒಂದಷ್ಟು ಪರ್ಸೆಂಟೇಜ್ ಆಫ್ ವೋಟು ಬಿಜೆಪಿಗೆ ಹೋಗ್ತಾ ಇತ್ತು. ಹೀಗಾಗಿ ಬಿಜೆಪಿ ಈಗ 45.5% ವೋಟ್ ಅನ್ನು ಪಡೆದುಕೊಂಡಿದೆ. ಇದು 48% ವರೆಗೂ ಕೂಡ ಹೋಗ್ತಾ ಇತ್ತು. ಇದರ ಅರಿವು ಕೇಜ್ರಿವಾಲ್ಗೆ ಮೊದಲೇ ಇತ್ತು. ಅದೇ
ಕಾರಣಕ್ಕೋಸ್ಕರವಾಗಿ ಅವರು ಕಾಂಗ್ರೆಸ್ ಅನ್ನ ದೂರ ಇಟ್ಟು ಚುನಾವಣೆಯನ್ನು ಎದುರಿಸಿದ್ರು. ಅಂದ್ರೆ ನಮ್ಮನ್ನ ವಿರೋಧಿಸುವಂತಹ ಮತಗಳು ನೇರವಾಗಿ ಬಿಜೆಪಿಗೆ ಹೋಗಬಾರ್ದು, ಅದು ಕಾಂಗ್ರೆಸ್ಗೆ ಬೇಕಾದ್ರೂ ಹೋಗ್ಲಿ. ಹಾಗೆ ಕಾಂಗ್ರೆಸ್ ಅನ್ನು ವಿರೋಧಿಸುವಂತಹ ಮತಗಳೇನಿದಾವೆ ಅದು ನೇರವಾಗಿ ನನಗೆ ಬರಬೇಕು. ಒಂದು ವೇಳೆ ನಾವು ಮತ್ತು ಕಾಂಗ್ರೆಸ್ನವರು ಮೈತ್ರಿ ಮಾಡ್ಕೊಂಡಿದ್ದೆ ಆದ್ರೆ ಆ ವೋಟ್ಗಳು ಬಿಜೆಪಿಗೆ ಶಿಫ್ಟ್ ಆಗಬಹುದು ಅನ್ನುವಂಥ ಆತಂಕ ಇತ್ತು. ಇದೇ ಕಾರಣಕ್ಕೋಸ್ಕರವಾಗಿ ಇಬ್ರು ಪರಸ್ಪರ ವಿರುದ್ಧವಾಗಿ ಚುನಾವಣೆಯನ್ನು ಎದುರಿಸಿದ್ದು. ಈಗ ಮಾತ್ರ ಬಿಜೆಪಿ ಗೆದ್ದಿದೆಯಲ್ಲ, ಅದನ್ನ ಇವರು ಒಪ್ಕೊಳ್ಳೋದಕ್ಕೆ ಸಿದ್ಧ ಇಲ್ಲ. ಅದಕ್ಕೋಸ್ಕರವಾಗಿ ಹೊಸದಾದಂತಹ ಒಂದು ಕಥೆಯನ್ನ ಕಟ್ತಾ ಇದ್ದಾರೆ. ಯಾವಾಗ ಬಿಜೆಪಿ ಸೋಲುವಂತಹ ರಾಜ್ಯಗಳಲ್ಲೂ ಕೂಡ ಗೆಲುವು ಸಾಧಿಸೋದಕ್ಕೆ ಶುರು ಮಾಡ್ತೋ INDIA ಕೂಟದಲ್ಲಿ ತಳಮಳ ಸೃಷ್ಟಿಯಾಗಿದೆ. ಉತ್ತರ ಪ್ರದೇಶದಲ್ಲೂ ತಳಮಳ ಇದೆ. ಅಖಿಲೇಶ್ ಯಾದವ್ ಅನಿಸ್ತಾ ಇದೆ 2027ರ ಚುನಾವಣೆಯನ್ನು ಹೇಗೆ ಗೆಲ್ಲೋದು ಅಂತ. ಲೋಕಸಭಾ ಚುನಾವಣೆ ಬಳಿಕ 10 ಕ್ಷೇತ್ರಗಳಿಗೆ ನಡೆದಂತಹ ಉಪಚುನಾವಣೆಯಲ್ಲಿ ಬಿಜೆಪಿ 8 ಗೆದ್ದುಕೊಂಡಿದೆ. ಉತ್ತರ ಪ್ರದೇಶದಲ್ಲಿ ಈಗಲೂ ಕೂಡ ಬಿಜೆಪಿ ಭರ್ಜರಿಯಾದಂತಹ ಸಾಮರ್ಥ್ಯವನ್ನು ಹೊಂದಿದೆ. ಇನ್ನೊಂದು ಕಡೆ ಬಿಹಾರದಲ್ಲಿ ಲಾಲು ಪ್ರಸಾದ್ ಯಾದವ್ ಪಕ್ಷಕ್ಕೆ ಇದೇ ವರ್ಷ ಚುನಾವಣೆ ಇದೆ, ಹೇಗಪ್ಪ ಎದುರಿಸೋದು? ಬಿಜೆಪಿ ಹೊಸ ಒಂದು ಮಾಡೆಲ್ ಅನ್ನು ಅನುಸರಿಸಿ ಎಲ್ಲಾ ರಾಜ್ಯವನ್ನು ಗೆದ್ದುಕೊಳ್ತಾ ಇದೆ. ಆತಂಕ ಸೃಷ್ಟಿಯಾಗಿದೆ. ಇದೆಲ್ಲದಕ್ಕಿಂತ ದೊಡ್ಡ ಆತಂಕ ಇರುವಂತಹದ್ದು ಮಮತಾ ಬ್ಯಾನರ್ಜಿಗೆ. ಯಾಕಂದ್ರೆ 2021ರ ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯಲ್ಲೇ ಬಿಜೆಪಿ ಸಾಕಷ್ಟು ಸರ್ಕಸ್ ಮಾಡಿತ್ತು, ಆದ್ರೆ ಅವರಿಗೆ ಗೆಲ್ಲೋದಕ್ಕಾಗಿರಲಿಲ್ಲ. ಅಲ್ಲಿ ಎಡಪಕ್ಷಗಳು ಮತ್ತು ಕಾಂಗ್ರೆಸ್ ಪಕ್ಷ ಕಂಪ್ಲೀಟ್ ಆಗಿ ಕೊಲ್ಯಾಪ್ಸ್ ಆದ ಕಾರಣದಿಂದಾಗಿ ಮಮತಾ ಬ್ಯಾನರ್ಜಿಗೆ ಗೆಲುವು ಸಿಕ್ಕಿತ್ತು. ಈಗ 2026ರಲ್ಲಿ ಮತ್ತೆ ಚುನಾವಣೆ ಬರ್ತಾ ಇದೆ. ಬಿಜೆಪಿ ಈಗಿನಿಂದಲೇ ಕೂಡ ಒಂದಷ್ಟು ತಂತ್ರಗಾರಿಕೆಯನ್ನು ಆರಂಭಿಸಿದೆ. ಹೀಗಾಗಿ ಮಮತಾ ಬ್ಯಾನರ್ಜಿ ಒಂದು ಮೀಟಿಂಗ್ ಅನ್ನು ಮಾಡಿದ್ದಾರೆ. ತನ್ನ MLAಗಳನ್ನೆಲ್ಲ ಸೇರಿಸಿಕೊಂಡು ಅವರಿಗೆ ಒಂದಷ್ಟು ಭರವಸೆಯನ್ನು ಕೊಡುವಂತಹ ಕೆಲಸ ಮಾಡಿದ್ದಾರೆ. ತೃಣಮೂಲ ಕಾಂಗ್ರೆಸ್ನ ಎಲ್ಲ ಸದಸ್ಯರು ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ. ನಾವು 2026ರ ಚುನಾವಣೆಯನ್ನ 3/2 ಬಹುಮತದೊಂದಿಗೆ ಗೆದ್ದುಕೊಳ್ತೀವಿ. ಬಿಜೆಪಿಯ ಯಾವ ತಂತ್ರಗಾರಿಕೆಯೂ ಪಶ್ಚಿಮ ಬಂಗಾಳದಲ್ಲಿ ವರ್ಕೌಟ್ ಆಗೋದಿಲ್ಲ. ಜೊತೆಗೆ ನಾವು ಪಶ್ಚಿಮ ಬಂಗಾಳದಲ್ಲಿ ಏಕಾಂಗಿಯಾಗಿ ಚುನಾವಣೆಯನ್ನು ಎದುರಿಸ್ತೀವಿ. ನಮಗೆ ಕಾಂಗ್ರೆಸ್ ಪಕ್ಷದ ಮುಲಾಜು ಬೇಕಾಗಿಲ್ಲ, ಎಡಪಕ್ಷಗಳ ಜೊತೆಗೆ ನಾವು ಕೈ ಜೋಡಿಸೋದಿಲ್ಲ. ಹೀಗಾಗಿ ನಾವು ಏಕಾಂಗಿಯಾಗಿ ಚುನಾವಣೆಯನ್ನು ಎದುರಿಸ್ತೀವಿ, ಜೊತೆಗೆ ಗೆಲ್ತೀವಿ ಅಂತ ಮಮತಾ ಬ್ಯಾನರ್ಜಿ ತನ್ನ ಪಕ್ಷದ ಕಾರ್ಯಕರ್ತರಿಗೆ ಉತ್ಸಾಹವನ್ನು ತುಂಬುವಂತಹ ಕೆಲಸ ಮಾಡಿದ್ದಾರೆ. ಜೊತೆಗೆ MLAಗಳಿಗೂ ಕೂಡ ಗೆಲುವಿನ ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗೆ ದೆಹಲಿ ಸೋಲಿಗೆ ಕಾಂಗ್ರೆಸ್ ಪಕ್ಷ ಕಾರಣ ಅನ್ನೋದನ್ನು ಕೂಡ ಮಮತಾ ಬ್ಯಾನರ್ಜಿ ತನ್ನ ಕಾರ್ಯಕರ್ತರ ಮುಂದೆ ಹೇಳ್ಕೊಂಡಿದ್ದಾರೆ. ಯಾಕೆ ಕಾಂಗ್ರೆಸ್ ಅನ್ನ ಮಮತಾ ಬ್ಯಾನರ್ಜಿ ದೂರ ಇಡ್ತಾ ಇದ್ದಾರೆ? ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರ ಲಾಜಿಕ್ ಏನು? ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷ ಮತ್ತು ಕಾಂಗ್ರೆಸ್ ಒಟ್ಟಾಗಿ ಹೋಗಿದ್ರೆ ಗೆಲುವು ಸಿಗ್ತಾ ಇತ್ತು ಅಂತ ಇದೇ ಮಮತಾ ಬ್ಯಾನರ್ಜಿ ಹೇಳ್ತಾ ಇದ್ದಾರೆ. ಆದ್ರೆ ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ನಮಗೆ ಅವರು ಮೈತ್ರಿ ಬೇಡ ಅಂತ ತಿರಸ್ಕಾರ ಮಾಡ್ತಾ ಇದ್ದಾರೆ. ಇದು ಯಾವ ಲಾಜಿಕ್ ಅಂತ ನಿಮಗೊಂದು ಪ್ರಶ್ನೆ ಬರ್ತಾ ಇರಬಹುದಲ್ವಾ? ಮಿತ್ರರೇ, ಇಲ್ಲೊಂದು ದೊಡ್ಡ ತಂತ್ರಗಾರಿಕೆ ಇದೆ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಲೋಕಸಭಾ ಚುನಾವಣೆಯಲ್ಲಿ ಇದೇ ತಂತ್ರಗಾರಿಕೆಯನ್ನ ಮಾಡಿ ಗೆಲುವನ್ನು ಕೂಡ ಸಾಧಿಸಿದ್ದಾರೆ. ಅದೇನು ಅಂತ ನೋಡೋದಾದ್ರೆ, ಪಶ್ಚಿಮ ಬಂಗಾಳದಲ್ಲಿ ಒಟ್ಟು 294 ವಿಧಾನಸಭಾ ಕ್ಷೇತ್ರಗಳಿದೆ. 148 ಯಾರು ಗೆಲ್ತಾರೋ ಅವರು ಅಧಿಕಾರಕ್ಕೆ ಬರ್ತಾರೆ. 2021ರ ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿ ಅವರ TMC 215 ಸೀಟ್ಗಳನ್ನು ಗೆದ್ದುಕೊಂಡಿತ್ತು. ಅಂದ್ರೆ ಒಂದು ದೊಡ್ಡದಾದಂತಹ ಬಹುಮತವನ್ನ ಅವರು ಗಳಿಸಿದ್ರು. 3/2 ಬಹುಮತ ಅವರಿಗೆ ಸಿಕ್ಬಿಟ್ಟಿತ್ತು. 2021ರ ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸೋತಿರಬಹುದು, ಆದ್ರೂ ಕೂಡ ನಿರಾಸೆ ಆಗಿರಲಿಲ್ಲ. ಯಾಕೆ ಗೊತ್ತಾ? 2016ರ ವಿಧಾನಸಭಾ ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಕೇವಲ 5 ಸೀಟ್ಗಳನ್ನು ಗೆದ್ದಿತ್ತು. 294ರ ಪೈಕಿ ಬಿಜೆಪಿ ಗೆದ್ದಿದ್ದು 2016ರಲ್ಲಿ ಕೇವಲ 5 ಮಾತ್ರ. ಅದೇ ಮಿತ್ರರೇ, 2021ರ ಚುನಾವಣೆಯಲ್ಲಿ ಬಿಜೆಪಿಯ ಸೀಟ್ ಗಳಿಕೆ 77ಕ್ಕೆ ಏರಿಕೆ ಆಯಿತು. ದೊಡ್ಡ ಸ್ಟ್ರೆಂತ್ ಬಂತು. ಅಷ್ಟು ಮಾತ್ರ ಅಲ್ಲ, ಅವರ ವೋಟ್ ಶೇರ್ ಬಂದ್ಬಿಟ್ಟು 38.15% ಏರಿಕೆ ಆಯಿತು. ಮಮತಾ ಬ್ಯಾನರ್ಜಿ ಅವರ TMC 48.2% ವೋಟ್ ಶೇರ್ ಅನ್ನು ಪಡೆದ್ರೆ ಬಿಜೆಪಿ 38.15%, 10% ಮಾತ್ರ ಕಡಿಮೆ. ಅಷ್ಟು ಪ್ರಮಾಣದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ತನ್ನ ಶಕ್ತಿಯನ್ನ ವೃದ್ಧಿ ಮಾಡಿಕೊಳ್ತು. ಇದು ಮಮತಾ ಬ್ಯಾನರ್ಜಿ ಅವರಿಗೆ ಭಯ ತರಿಸಿದೆ. 2026ರ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ವೇಳೆ 5% ವೋಟ್ ವ್ಯತ್ಯಾಸ ಆದರೂ ಕೂಡ ನನ್ನ ಕೈಯಿಂದ ಅಧಿಕಾರ ತಪ್ಪಬಹುದು ಅಂತ ಮಮತಾ ಬ್ಯಾನರ್ಜಿಗೆ ಅನಿಸ್ತಾ ಇದೆ. ಅಂದ್ರೆ ಮಮತಾ ಬ್ಯಾನರ್ಜಿ ಅವರು 48% ವೋಟ್ ತೆಗೆದುಕೊಂಡಿದ್ರಲ್ಲ, ಅದೇನಾದ್ರೂ 42%ಗೆ ಕುಸಿದಿದ್ದೆ ಆದ್ರೆ, ಬಿಜೆಪಿ ಇನ್ನೊಂದು 5% ಜಾಸ್ತಿ ಮಾಡಿ ಅವರು 42-43%ಗೆ ಬಂದಿದ್ದೆ ಆದ್ರೆ ಸಮಬಲದ ಹೋರಾಟ ಆಗ್ಬಿಡುತ್ತೆ. ಆಗ ಬಿಜೆಪಿ ಕೈಗೆ ಅಧಿಕಾರ ಹೋದ್ರೂ ಹೋಗಬಹುದು, ಅವರೊಂದು ಸರಳ ಬಹುಮತಕ್ಕೆ ಬಂದರೂ ಬರಬಹುದು ಅಂತ ಮಮತಾ ಬ್ಯಾನರ್ಜಿಗೆ ಅನಿಸೋದಕ್ಕೆ ಶುರುವಾಗಿದೆ. ಅದಕ್ಕೆ ಅವರ ತಂತ್ರಗಾರಿಕೆ ಏನು ಗೊತ್ತಾ? ಕಾಂಗ್ರೆಸ್ ಅನ್ನ ಥರ್ಡ್ ಪಾರ್ಟಿಯಾಗಿ ಚುನಾವಣೆಗೆ ಇಳಿಸುವಂತಹದ್ದು. ಎಡಪಕ್ಷಗಳು ಕೂಡ ಹೊರಗಡೆಯಿಂದಲೇ ಚುನಾವಣೆಯನ್ನು ಎದುರಿಸ್ತಾರೆ. ಅಲ್ಲಿ ತ್ರಿಕೋಣ ಸ್ಪರ್ಧೆ ಏರ್ಪಟ್ಟಂತಹ ಸಂದರ್ಭದಲ್ಲಿ ಬಿಜೆಪಿಯ ವೋಟ್ ಶೇರ್ ಕಡಿಮೆ ಆಗುತ್ತೆ. ಇದೇನ್ ಲಾಜಿಕ್ ಅಂತ ನಿಮಗೆ ಅನಿಸ್ತಾ ಇರಬಹುದು. ಒಂದು ವೇಳೆ ಮಮತಾ ಬ್ಯಾನರ್ಜಿ ಮತ್ತು ಕಾಂಗ್ರೆಸ್ ಪಕ್ಷ ಒಂದಾಗಿ ಚುನಾವಣೆಯನ್ನ ಎದುರಿಸಿದ್ರು, ಅವರ ನಡುವೆ ಒಂದು ಮೈತ್ರಿ ಆಯ್ತು ಅಂತ ಅಂದುಕೊಳ್ಳಿ. ಅಂತಹ ಸಂದರ್ಭದಲ್ಲಿ ಈ ಮಮತಾ ಬ್ಯಾನರ್ಜಿಯನ್ನು ವಿರೋಧಿಸುವಂತಹ ಮತಗಳೇನಿರ್ತವೆ, ಆ ಮತಗಳು ನೇರವಾಗಿ ಬಿಜೆಪಿಗೆ ಶಿಫ್ಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ಕಾಂಗ್ರೆಸ್ಗೆ ವೋಟ್ ಹಾಕೋದಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ಗೆ ನೀವು ಮತ ಕೊಟ್ರಿ ಅಂತಂದ್ರೆ ಅದು ಮಮತಾ ಬ್ಯಾನರ್ಜಿ ಅವರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಮತ ಕೊಟ್ಟಂತೆ. ಆಗ ಮಮತಾ ಬ್ಯಾನರ್ಜಿಯ ವಿರೋಧಿ ಮತಗಳು ಒಂದು ಕಡೆ ಕ್ರೋಢೀಕರಣ ಆಗುವಂತ ಸಾಧ್ಯತೆಗಳಿರುತ್ತೆ. ಇದು ಬಿಜೆಪಿಯನ್ನ ಗೆಲುವಿನ ದಡ ಸೇರಿಸುತ್ತೆ ಅಂತ ಮಮತಾ ಬ್ಯಾನರ್ಜಿಗೆ ಅನಿಸ್ತಾ ಇದೆ. ಇದೇನು ಈಗ ಮೊದಲು ಅನಿಸಿದ್ದಲ್ಲ. ಕಾಂಗ್ರೆಸ್ ಮತ್ತು ಎಡಪಕ್ಷಗಳು ಒಂದಾಗಿ ಚುನಾವಣೆಯನ್ನು ಎದುರಿಸಿದ್ದೆ ಆದ್ರೆ ಮಮತಾ ವಿರೋಧಿ ವೋಟ್ಗಳು ಅಲ್ಲಿ ಕ್ರೋಢೀಕರಣಗೊಳ್ಳುತ್ತೆ, ಅದು ಬಿಜೆಪಿಗೆ ಶಿಫ್ಟ್ ಆಗೋದಿಲ್ಲ. ಹೀಗಾಗಿ ಬಿಜೆಪಿಯ ಮತಗಳಿಕೆ ಪ್ರಮಾಣ ಬಹಳ ಪ್ರಮಾಣದಲ್ಲಿ ಏರಿಕೆ ಆಗೋದಿಲ್ಲ ಅನ್ನುವಂಥದ್ದು ಮಮತಾ ಬ್ಯಾನರ್ಜಿ ಅವರ ಲಾಜಿಕ್. ಇದನ್ನ ಅವರು 2024ರಲ್ಲಿ ಪ್ರಯೋಗ ಮಾಡಿ ಯಶಸ್ವಿಯೂ ಕೂಡ ಆಗಿದ್ದಾರೆ. ನೀವೆಲ್ಲ ನೋಡಿದ್ರಿ, 2024ರ ಲೋಕಸಭಾ ಚುನಾವಣೆಗೆ ಮುಂಚೆ INDIA ಕೂಟ ರಚನೆ ಆಯಿತು.
INDIA ಕೂಟ ಆರಂಭವಾದ ದಿನದಲ್ಲಿ ಮಮತಾ ಬ್ಯಾನರ್ಜಿ ಅವರ ಇನ್ವಾಲ್ವ್ಮೆಂಟ್ ಎಷ್ಟಿತ್ತು? ಅವರು ಎಲ್ಲಾ ಸಭೆಗಳಲ್ಲಿ ಭಾಗಿಯಾಗ್ತಾ ಇದ್ರು, ಹೊಸ ಸಲಹೆಗಳನ್ನು ಕೊಡ್ತಾ ಇದ್ರು. ಮಮತಾ ಬ್ಯಾನರ್ಜಿ ಅವರು INDIA ಕೂಟದಲ್ಲಿ ಭಾಗವಾಗಿರ್ತಾರೆ. ಪಶ್ಚಿಮ ಬಂಗಾಳದಲ್ಲೂ ಕೂಡ ಕಾಂಗ್ರೆಸ್ ಜೊತೆಗೆ ಮೈತ್ರಿ ಆಗ್ಬಿಡುತ್ತೆ, ಸೀಟ್ ಶೇರಿಂಗ್ ಕೂಡ ಆಗುತ್ತೆ ಎನ್ನುವಂತಹ ವಾತಾವರಣ ನಿರ್ಮಾಣ ಆಗಿತ್ತು. ಆದರೆ ಚುನಾವಣೆ ಸಮೀಪಿಸುತ್ತಿದ್ದಂತೆ ಮಮತಾ ಬ್ಯಾನರ್ಜಿ ಅವರು ಖ್ಯಾತೆ ತೆಗಿತಾರೆ. ನಾನು ಎಡಪಕ್ಷಗಳೊಂದಿಗೆ ಸೀಟ್ ಶೇರ್ ಮಾಡೋದಿಲ್ಲ, ಕಾಂಗ್ರೆಸ್ಗೆ ಬೇಕಾದ್ರೆ 2 ಸೀಟ್ಗಳನ್ನು ಬಿಟ್ಟುಕೊಡ್ತೀನಿ ಅಂತ ಮಮತಾ ಬ್ಯಾನರ್ಜಿ ಹೇಳೋದಕ್ಕೆ ಶುರು ಮಾಡ್ತಾರೆ. INDIA ಕೂಟದಲ್ಲಿ ಬಿರುಕು ಮೂಡುತ್ತೆ. ಮಮತಾ ಬ್ಯಾನರ್ಜಿ ಲೋಕಸಭಾ ಚುನಾವಣೆಯನ್ನ ಏಕಾಂಗಿಯಾಗಿ ಎದುರಿಸ್ತಾರೆ. ಇಲ್ಲೇನು ಅವರ ತಂತ್ರಗಾರಿಕೆ ಕೇಳಿದ್ರೆ, ಆರಂಭದಲ್ಲಿ INDIA ಕೂಟದಲ್ಲಿ ಇನ್ವಾಲ್ವ್ಮೆಂಟ್ ಅನ್ನು ತೋರಿಸೋದಕ್ಕೆ ಒಂದು ಕಾರಣ ಇದೆ. ಒಂದು ವೇಳೆ ಅವರು ಮೊದಲಿನಿಂದಲೂ ಕೂಡ INDIA ಕೂಟದಿಂದ ದೂರ ಇದ್ದಿದ್ದೇ ಆಗಿದ್ರೆ ಕಾಂಗ್ರೆಸ್ನವರು ಏನ್ ಹೇಳ್ತಾ ಇದ್ರು, ಮಮತಾ ಬ್ಯಾನರ್ಜಿಯನ್ನ ಬಿಜೆಪಿಯ ಬಿ ಟೀಮ್ ಅಂತ ಕರೀತಾ ಇದ್ರು. ಇವರು ಗೆದ್ದ ಬಳಿಕ ಬಿಜೆಪಿಯ ಜೊತೆಗೆ ಸೇರ್ಕೊಳ್ತಾರೆ. ಈ ರೀತಿಯಾಗಿ ಮಮತಾ ಬ್ಯಾನರ್ಜಿ ವಿರುದ್ಧ ಕಾಂಗ್ರೆಸ್ ಮತ್ತು ಎಡಪಕ್ಷಗಳು ಪ್ರಚಾರವನ್ನ ಮಾಡ್ತಾ ಇದ್ವು. ಮಮತಾ ಬ್ಯಾನರ್ಜಿ ಅವರ ಸ್ಟ್ರಾಂಗ್ ವೋಟ್ ಬ್ಯಾಂಕ್ ಆದಂತಹ ಅಲ್ಪಸಂಖ್ಯಾತ ಮತಗಳೇನಿದಾವೆ, ಅಂದ್ರೆ ಮುಸ್ಲಿಂ ವೋಟ್ಗಳೇನಿದಾವೆ, ಇದನ್ನ ಒಡೆದು ಹೋಗುವಂತೆ ಮಾಡ್ತಾ ಇತ್ತು. ಮುಸ್ಲಿಂ ವೋಟ್ಗಳು ನೇರವಾಗಿ ಕಾಂಗ್ರೆಸ್ ಮತ್ತು ಎಡಪಕ್ಷಗಳಿಗೆ ಶಿಫ್ಟ್ ಆಗುವಂತಹ ಆತಂಕ ಇತ್ತು. ಅದಕ್ಕೆ ಮಮತಾ ಬ್ಯಾನರ್ಜಿ ಪ್ಲಾನ್ ಮಾಡ್ತಾರೆ. INDIA ಕೂಟದಲ್ಲಿ ಇನ್ವಾಲ್ವ್ ಆಗ್ತಾರೆ. INDIA ಕೂಟದ ಭಾಗವಾಗಿ ಅವರು ಇರ್ತಾರೆ. INDIA ಕೂಟವನ್ನು ರೂಪಿಸುವಲ್ಲಿ ಮಮತಾ ಬ್ಯಾನರ್ಜಿ ಅವರ ಶ್ರಮ ಇದೆ ಅಂತ ಜನರಿಗೆ ಕನ್ವೆ ಆಗುವಂತೆ ನೋಡಿಕೊಳ್ತಾರೆ. ಅಂತಿಮ ಹಂತದಲ್ಲಿ ಇನ್ನೇನು ಚುನಾವಣೆ ಸಮೀಪಿಸ್ತಾ ಇದೆ ಅಂತಿದ್ದ ಹಾಗೆ ಅವರು ಅದರಿಂದ ಹೊರಗೆ ಬರ್ತಾರೆ. ಮಮತಾ ಬ್ಯಾನರ್ಜಿ ಅವರ ಈ ತಂತ್ರಗಾರಿಕೆ ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ಕೈ ಹಿಡಿತು. ಬಿಜೆಪಿಯ ಸೀಟ್ಗಳು ಬಹಳಷ್ಟು ಕಡಿಮೆ ಆದವು. 2019ರಲ್ಲಿ 18 ಸೀಟ್ಗಳನ್ನು ಗಳಿಸಿದ್ದಂತಹ ಬಿಜೆಪಿ ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ 12ಕ್ಕೆ ಕುಸಿಯಿತು. ಈಗ ವಿಧಾನಸಭೆಯಲ್ಲೂ ಕೂಡ ಇದನ್ನೇ ಮುಂದುವರಿಸೋದಕ್ಕೆ ಮಮತಾ ಬ್ಯಾನರ್ಜಿ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಮಿತ್ರರೇ, ನನಗನ್ಸುತ್ತೆ 2026ರಲ್ಲಿ ಮಮತಾ ಬ್ಯಾನರ್ಜಿ ಅವರಿಗೆ ಅಷ್ಟು ಈಸಿಯಾಗಂತೂ ಇಲ್ಲ. ತುಂಬ ಟೈಟ್ ಫೈಟ್ ಆಗೇ ಆಗುತ್ತೆ. ಬಿಜೆಪಿಯವರು ಅನೇಕ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಪಶ್ಚಿಮ ಬಂಗಾಳವನ್ನು ಗೆಲ್ಲುವಂತಹದ್ದು ಕೂಡ ತೀರಾ ಅನಿವಾರ್ಯವಾಗಿದೆ. ಯಾಕೆ ಆ ಅನಿವಾರ್ಯತೆ ಸೃಷ್ಟಿಯಾಗಿದೆ ಅಂತಂದ್ರೆ, ಪಕ್ಕದ ಬಾಂಗ್ಲಾದೇಶದಲ್ಲಿ ಅಸ್ಥಿರತೆ ಉಂಟಾಗಿದೆ. ಅಲ್ಲಿ ಶೇಖ್ ಹಸೀನಾ ಸರ್ಕಾರ ಈಗಿಲ್ಲ. ಅಲ್ಲಿಂದ ಒಳನುಸುಳುವಂತವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಪಶ್ಚಿಮ ಬಂಗಾಳದ ಡೆಮೋಗ್ರಫಿ ಬದಲಾಗ್ತಾ ಇದೆ. ಅಲ್ಲಿ ಮುಸ್ಲಿಮರ ಸಂಖ್ಯೆ ನಿರಂತರವಾಗಿ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಪಶ್ಚಿಮ ಬಂಗಾಳದಲ್ಲಿ ತನ್ನದೇ ಸಿದ್ಧಾಂತದ ಒಂದು ಸರ್ಕಾರ ಬರುವಂತಹದ್ದು ಬಿಜೆಪಿಗೆ ಬಹಳ ಅನಿವಾರ್ಯತೆ ಇದೆ. ಈ ಕಾರಣದಿಂದ ಅವರು 2026ರ ಪಶ್ಚಿಮ ಬಂಗಾಳ ಚುನಾವಣೆಯ ಮೇಲೆ ಈಗಲೇ ಕಣ್ಣಿಟ್ಟಿದ್ದಾರೆ. ಅದಕ್ಕೋಸ್ಕರವಾಗಿ ಅನೇಕ ರೀತಿಯ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಆದರೆ ಬಿಜೆಪಿಗೆ ಅಲ್ಲಿ ಒಂದು ಸ್ಟ್ರಾಂಗ್ ಆದಂತಹ ಕೇಡರ್ ಇಲ್ಲ. ಈಗ ಮಧ್ಯಪ್ರದೇಶ, ಗುಜರಾತ್, ಕರ್ನಾಟಕ ಇಲ್ಲೆಲ್ಲ ಬಿಜೆಪಿಗೆ ತನ್ನದೇ ಆದಂತಹ ಒಂದು ವೋಟ್ ಬ್ಯಾಂಕ್ ಇದೆ, ಸ್ಟ್ರಾಂಗ್ ಆದಂತಹ ಕೇಡರ್ ಬೇಸ್ ಇದೆ. ಆದರೆ ಪಶ್ಚಿಮ ಬಂಗಾಳದಲ್ಲಿ ಹಾಗಿಲ್ಲ. ಬೇರೆ ಪಕ್ಷದಿಂದ ಬಂದಂತಹ ನಾಯಕರನ್ನೇ ನೆಚ್ಚಿಕೊಂಡು ಚುನಾವಣೆಯನ್ನು ಎದುರಿಸಬೇಕು. ಇದು 2021ರಲ್ಲಿ ಅಷ್ಟಾಗಿ ವರ್ಕೌಟ್ ಆಗಿರಲಿಲ್ಲ. 2022ರಲ್ಲಿ ಇದಕ್ಕೊಂದಷ್ಟು ಎಕ್ಸ್ಟ್ರಾ ತಂತ್ರಗಾರಿಕೆಯನ್ನು ಸೇರಿಸಿಕೊಂಡು ಚುನಾವಣೆಯನ್ನು ಎದುರಿಸೋದಕ್ಕೆ ಬಿಜೆಪಿ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಇದು ಮಮತಾ ಬ್ಯಾನರ್ಜಿ ಅವರ ಪಾಳೆಯದಲ್ಲಿ ಒಂದಷ್ಟು ಸಂಚಲನವನ್ನು ಸೃಷ್ಟಿಸಿದ್ದಂತೂ ಸತ್ಯ. ಯಾಕೆಂದ್ರೆ ದೆಹಲಿ ಸೋಲ್ತಿದ್ದಂತೆ ಅವರು ಇಮಿಡಿಯೇಟ್ ಆಗಿ ಮೀಟಿಂಗ್ ಮಾಡಿ ತನ್ನ ಕಾರ್ಯಕರ್ತರಿಗೆ ಸಂದೇಶ ಕೊಡುವಂತಹ ಕೆಲಸ ಮಾಡಿದ್ದಾರೆ. ತನ್ನ MLAಗಳಿಗೆ ಹುರುಪು ತುಂಬುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಅದೇ ತೋರಿಸುತ್ತೆ ಮಮತಾ ಬ್ಯಾನರ್ಜಿ ಅವರು ಎಷ್ಟು ವಿಚಲಿತರಾಗಿದ್ದಾರೆ ಅಂತ. ಮಿತ್ರರೇ, ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನೀವೇನು ಹೇಳ್ತೀರಿ? ಪಶ್ಚಿಮ ಬಂಗಾಳವನ್ನು ಬಿಜೆಪಿ ಗೆದ್ದುಕೊಳ್ಳೋದಕ್ಕೆ ಸಾಧ್ಯ ಇದೆಯಾ? ದೆಹಲಿಯ ತಂತ್ರಗಾರಿಕೆ, ಮಹಾರಾಷ್ಟ್ರದ ತಂತ್ರಗಾರಿಕೆ ಅಥವಾ ಹರಿಯಾಣದಲ್ಲಿ ಬಿಜೆಪಿ ಮಾಡಿದಂತಹ ತಂತ್ರಗಾರಿಕೆ ಪಶ್ಚಿಮ ಬಂಗಾಳದಲ್ಲಿ ವರ್ಕೌಟ್ ಆಗುವಂತಹ ಸಾಧ್ಯತೆಗಳು ಎಷ್ಟಿದೆ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.